ಅದು ಹುಳಿಯಾರಿನ ಅತ್ಯಂತ ಪ್ರಮುಖ ಹಾಗೂ ಸದಾ ವಾಹನಗಳಿಂದ ಗಿಜಿಗೊಡುವ ಕನಕವೃತ್ತ. ಆದರೆ ಕಳೆದ 4 ದಿನಗಳಿಂದ ಈ ಸರ್ಕಲ್ ಸಂಪೂರ್ಣವಾಗಿ ಜಮಾವಣೆಗೊಂಡಿದೆ. ಕಾರಣ ಇಲ್ಲೇ ಟರ್ನಿಂಗ್ನಲ್ಲೇ ಕೆಟ್ಟು ನಿಂತಿರುವ ಈ ಬೃಹತ್ ಲಾರಿ. ಹೌದು, ಕಳೆದ 96 ಗಂಟೆಗಳಿಂದ ಈ ಲಾರಿ ಇಲ್ಲೇ ನಿಂತಿದ್ರೂ ಯಾರೊಬ್ಬರೂ ಇದನ್ನು ತೆರವುಗೊಳಿಸುವ ಗೋಜಿಗೆ ಹೋಗಿಲ್ಲ. ನಿಮಗೊತ್ತಾ, ಈ ಲಾರಿ ನಿಂತಿರುವುದು ಸಾಮಾನ್ಯ ಜಾಗದಲ್ಲ. ಭೀಕರ ತಿರುವಿನಲ್ಲೇ ಲಾರಿ ಕೆಟ್ಟು ನಿಂತಿದೆ. ಎದುರಿನಿಂದ ಯಾವ ವಾಹನ ಬರುತ್ತಿದೆ ಎಂದು ತಿಳಿಯದೆ ಸವಾರರು ಜೀವ ಕೈಯಲ್ಲಿಡಿದು ಸಂಚರಿಸುತ್ತಿದ್ದಾರೆ. ಸಣ್ಣದೊಂದು ಆಟೋ ಅಥವಾ ಬೈಕ್ ಬಂದು ಲಾರಿಗೆ ಗುದ್ದಿದರೆ ಅನಾಹುತಕ್ಕೆ ಹೊಣೆ ಯಾರು? ದಿನನಿತ್ಯ ಸಾವಿರಾರು ವಾಹನಗಳು ಚಲಿಸುವ ಜಾಗದಲ್ಲೇ ಈ ರೀತಿ ಮೃತ್ಯುಕೂಪ ಸೃಷ್ಟಿಯಾಗಿದ್ದರೂ ಅಧಿಕಾರಿಗಳಿಗೆ ಕಣ್ಣಿಲ್ವಾ? 4 ದಿನದಿಂದ ಕೆಟ್ಟು ಇದೇ ಜಾಗದಲ್ಲಿ ನಿಂತೈತೆ, ಟರ್ನಿಂಗ್ ಅಲ್ಲಿ ನಿಂತೈತೆ. ಯಾರಾದ್ರೂ ಒಡಗಿಡ್ಕೊಂಡ್ರೆ ಹೆಚ್ಚು ಕಡಿಮೆ ಆದ್ರಿಂದ ಗಾಡಿ ರಿಮೂವ್ ಮಾಡಿಸಿಲ್ಲ. ಸ್ಟೇಷನ್ ಅವರು ಸುಮ್ಮನವ್ರೆ, ಪಟ್ಟಣ ಪಂಚಾಯತ್ ಅವರು ಸುಮ್ಮನೆ ಇದ್ದಾರೆ. 4 ದಿನದಿಂದ ಕೆಟ್ಟು ಇದೇ ಜಾಗದಲ್ಲಿ ನಿಂತೈತೆ, ಟರ್ನಿಂಗ್ ನಲ್ಲಿ ನಿಂತೈತೆ. ಯಾರಾದ್ರೂ ಹೊಡ್ಕೊಂಡ್ರೆ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಗಾಡಿ ರಿಮೂವ್ ಮಾಡಿಸಿಲ್ಲ. ಸ್ಟೇಷನ್ ಅವರು ಸುಮ್ಮನವರೇ, ಪಟ್ಟಣ ಪಂಚಾಯತಿಯವರು ಸುಮ್ಮನವರೇ. ಕೇಳಿದ್ರಲ್ಲ ಜನರ ಆಕ್ರೋಶವನ್ನು. ಪೊಲೀಸ್ ಠಾಣೆಗೆ ಕೂಗಳತೆ ದೂರದಲ್ಲೇ ಈ ಭೀಕರ ದೃಶ್ಯವಿದ್ದರೂ ಪೊಲೀಸರು ಕಣ್ಣಿದ್ದು ಕುರುಡರಂತೆ ಕುಳಿತಿದ್ದಾರೆ. ಇತ್ತ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೂ ಸಾರ್ವಜನಿಕರ ಜೀವದ ಮೇಲೆ ಕಾಳಜಿಯೇ ಇದ್ದಂತಿಲ್ಲ. ಯಾವುದಾದರೂ ದೊಡ್ಡ ದುರಂತ ಸಂಭವಿಸಿ ಪ್ರಾಣಹಾನಿಯಾದ ಮೇಲಷ್ಟೇ ಈ ನಿದ್ರಾವಸ್ಥೆಯಲ್ಲಿರುವ ಅಧಿಕಾರಿಗಳು ಎಚ್ಚರಗೊಳ್ಳುತ್ತಾರಾ? ಇನ್ನಾದರೂ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿ ಆಡಳಿತ ತಕ್ಷಣವೇ ಎಚ್ಚೆತ್ತುಕೊಂಡು ಕ್ರೇನ್ ಮೂಲಕ ಈ ಲಾರಿಯನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಿದೆ. ನಿರಂತರ ಸುದ್ದಿಗಳು ಮತ್ತು ಸತ್ಯ ಸಂಗತಿಗಳಿಗಾಗಿ ನೋಡ್ತಾ ಇರಿ KTV, ನಿಮ್ಮ ಧ್ವನಿ ನಮ್ಮ ಮಾಧ್ಯಮ. ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.